ಹಾಯ್ ಫ್ರೆಂಡ್ಸ್, ಹಾಯ್, ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತೇನು ತಿಳ್ಸೋಕೆ ಬಂದಿದ್ದೀನಿ ಅಂತ ನೀವೆಲ್ಲರೂ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ತಮ್ನೇಲ್ ಮತ್ತು ಟೈಟಲ್ ನೋಡಿ, ಹೌದಲ್ವಾ? ವಾಟ್ಸಪ್ ಬಳಸೋ ಎಲ್ಲರೂ ತಪ್ಪದೇ ಈ ವಿಡಿಯೋ ನೋಡಿ ಅಂತ ಹಾಕಿದ್ದೀನಿ. ಯಾಕೆ ನೋಡಿ ಅಂತ ಹಾಕಿದ್ದೀನಿ? ವಾಟ್ಸಪ್ ಕೂಡ ಹ್ಯಾಕ್ ಆಗ್ತಿದೆ. ಅದಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ನಿಮ್ಗೆಲ್ರಿಗೋಸ್ಕರ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಷಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಏನು ವಿಷಯ ಅಂತ ನೋಡ್ತಾ ಹೋಗೋಣ. ಎಸ್ಪೆಷಲಿ ನೀವು ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಿದ್ದೀರಿ ಅಂದರೆ ಇವಾಗಂತೂ ಲಕ್ಷಾಂತರ ಜನ ವಾಟ್ಸಪ್ ಹ್ಯಾಕ್ ಆಗ್ತಿದೆ. ಬಿಕಾಸ್ ಅವರ ಈ 3 ಸೆಟ್ಟಿಂಗ್ ಆನ್ ಆಗಿಲ್ಲ. ಅದಕ್ಕಾಗಿ ಇದರಿಂದ ವಾಟ್ಸಪ್ನ ಮೂಲಕ ನಿಮ್ಮ ಫೋನ್ ಕೂಡ ಹ್ಯಾಕ್ ಆಗ್ತಿದೆ, ಹೌದಲ್ವಾ? ಜೊತೆಗೆ ನಿಮ್ಮ ಫೋನ್ನಲ್ಲಿರುವ ಫೋಟೋಸು, ಕಾಂಟ್ಯಾಕ್ಟ್ಸು ಮತ್ತು ಮೆಸೇಜಸ್ಸು, ವೀಡಿಯೋಸು ಎಲ್ಲನೂ ಹ್ಯಾಕ್ ಮಾಡಬಹುದು. ಜೊತೆಗೆ ನಿಮ್ಮ ಬ್ಯಾಂಕಲ್ಲಿ ದುಡ್ಡೆಲ್ಲ ಏನಾದರೂ ಇದ್ದರೆ, ಬ್ಯಾಂಕಲ್ಲಿ ದುಡ್ಡಿದೆ ಅಂದರೆ ಅದನ್ನು ಕೂಡ ನಿಮಗೆ ಗೊತ್ತಿಲ್ಲದೆ ಖಾಲಿ ಮಾಡಬಹುದು ಅವರು. ಜೊತೆಗೆ ನೀವು ವಾಟ್ಸಪ್ನಲ್ಲಿ ಹ್ಯಾಕ್ ಮಾಡೋದ್ರಿಂದ ವಾಟ್ಸಪ್ನಲ್ಲಿ ನೀವು ಯಾರ ಜೊತೆಗೆಲ್ಲ ಮೆಸೇಜ್ ಮಾಡಿದ್ದೀರಾ, ಮತ್ತು ಜೊತೆಗೆ ಫೋಟೋಸು, ವೀಡಿಯೋಸು ಶೇರ್ ಮಾಡಿದ್ದೀರಾ, ಮತ್ತು ಯಾರ ಜೊತೆಗೆಲ್ಲ ವಿಡಿಯೋ ಕಾಲಿಂದ ಮಾತಾಡಿದ್ದೀರಾ ಎಲ್ಲನೂ ಕೂಡ ಹ್ಯಾಕ್ ಮಾಡಿ ಅದನ್ನು ಬೇರೆ ಒಂದಷ್ಟು ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಲೀಕ್ ಕೂಡ ಮಾಡಬಹುದು ಅವರು. ಹಾಗಾಗಿ ನೀವು ವಾಟ್ಸಪ್ನ ಬಳಸೋದ್ರಿಂದ ಈ 3 ಸೆಟ್ಟಿಂಗ್ನ ಇವಾಗಲೇ ಆನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ನನ್ನ ಚಾನಲ್ಲು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋನ ಯಾರಿಗೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ ತಪ್ಪದೆ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ನೋಡೋಣ ಯಾವುದೆಲ್ಲ ಸೆಟ್ಟಿಂಗ್ಸ್ ಅಂತ. ಮೊದಲು ನಿಮ್ಮ ಫೋನಲ್ಲಿ ವಾಟ್ಸಪ್ನ ಓಪನ್ ಮಾಡಿಕೊಂಡು ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪೂರ್ತಿ ಕೆಳಗೆ ಬನ್ನಿ. ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್ ಅಂತ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಇದರಿಂದ ವಾಟ್ಸಪ್ನಲ್ಲಿ ಗೊತ್ತಿಲ್ಲದಿರೋ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಲಿಂಕನ್ನು ಶೇರ್ ಮಾಡಿದ್ರು ಅಥವಾ ಅಪ್ಲಿಕೇಶನ್ ಶೇರ್ ಮಾಡಿದ್ರು ಅಂದರೆ ಆ ಒಂದು ಮೆಸೇಜನ್ನು ವಾಟ್ಸಪ್ ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡುತ್ತೆ. ಕೆಳಗೆ ಬಂದರೆ ಅಂಥದ್ದರೆ ನಿಮಗೆ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಡಿಸೇಬಲ್ ಲಿಂಕ್ ಪ್ರೈವಸಿಸ್ ಅಂತ ಇರುತ್ತೆ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಈ 2 ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಾಟ್ಸಪ್ನ ಮೆಸೇಜ್ ಅಥವಾ ವಿಡಿಯೋ ಕಾಲ್, ಫೋನ್ ಕಾಲ್ ಯೂಸ್ ಮಾಡಿಕೊಂಡು ನಿಮ್ಮ ಫೋನಲ್ಲಿ IP ಅಡ್ರೆಸ್ನ ಯಾರು ಕೂಡ ಟ್ರ್ಯಾಕ್ ಮಾಡೋಕ್ಕೆ ಆಗಲ್ಲ. ಇದರಿಂದ ವಾಟ್ಸಪ್ ಅಕೌಂಟು ಕೂಡ ಸೇಫ್ ಆಗಿರುತ್ತೆ. ಜೊತೆಗೆ ನಿಮ್ಮ ಮೊಬೈಲ್ ಫೋನ್ನ ಯಾರು ಕೂಡ ಹ್ಯಾಕ್ ಮಾಡೋಕ್ಕೆ ಆಗಲ್ಲ. ನೋಡಿದ್ರಾ ಫ್ರೆಂಡ್ಸ್, ಯಾವ ಥರ ನಾವು ಯಾವುದೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ನಮ್ಮ ಫೋನನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿದೆ ಅಲ್ವಾ? ಬನ್ನಿ ಹಾಗಾದರೆ ಈ ಸೆಟ್ಟಿಂಗ್ಸ್ನೆಲ್ಲ ಆನ್ ಮಾಡ್ಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಫೋನ ಹ್ಯಾಕ್ ಆಗದೆ ಇರುತ್ತೆ ನೋಡ್ಕೊಳ್ಳಿ. ಇದೇ ರೀತಿ ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ತಪ್ಪದೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಆಯಿತಾ? ಬನ್ನಿ ಫ್ರೆಂಡ್ಸ್, ಈ ಒಂದು ನನ್ನ ವಿಷಯ ನಿಮಗೆಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಪ್ಲೀಸ್. ಬಾಯ್.